ಇವತ್ತು ನಾವು ಎಲ್ಲಿಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಬೆಳಗ್ಗೆ ಎದ್ದು ಫಸ್ಟು ಲೈಟಾಗಿ ಬ್ರಷ್ ಮಾಡಿಕೊಂಡು ಹಂಗೆ ಲೈಟಾಗಿ ಎಕ್ಸಸೈಸ್ ಮಾಡಿಕೊಂಡು ಅದಾದಮೇಲೆ ಮತ್ತೆ ನಮ್ಮ ಅಮ್ಮ ಅಡುಗೆ ಮಾಡ್ತಾಯಿತ್ತು. ಅದಾದಮೇಲೆ ಮತ್ತೆ ನಮ್ಮ ದೀಪಿಕಾ ರೆಡಿಯಾಗಿತ್ತು. ದೀಪಿಕಾ ರೆಡಿಯಾಗಿ ಬಸ್ ಎತ್ಕೊಂಡು ಜೀ ಅಂತ ಹೋಯ್ತು. ಆಮೇಲೆ ನಾನು ಊಟನ ಪ್ಯಾಕ್ ಮಾಡ್ಕೊಂಡು ಆಮೇಲೆ ಟೀ ಶರ್ಟ್ ಹಾಕ್ಬಿಟ್ಟು ರೆಡಿ ಆಗೋದೆ. ಆಮೇಲೆ ನಮ್ಮಪ್ಪ ರೆಡಿಯಾಗಿ ಕೇಳ್ಕೊಂಡಿದ್ರು. ಆಮೇಲೆ ಡ್ಯೂಟಿ ಆನ್ ಮಾಡಿದೆ. ಬಿಸಿಲು ಸಿಕ್ಕಾಪಟ್ಟೆ ಇತ್ತು. ಆಮೇಲೆ ಗಾಡಿಯಲ್ಲಿ ಕುತ್ಕೊಂಡೆ. ಅದಾದಮೇಲೆ ಮತ್ತೆ ಅಲ್ಲಿಂದ ಫಸ್ಟ್ ಡ್ಯೂಟಿ ಬಿತ್ತು. ಎಲ್ಲಿಗೆ ಅಂತ ಬನ್ನರ್ಘಟ್ಟ ರೋಡು. ಅಲ್ಲಿ ಹೋಗಿಬಿಟ್ಟು ಅಂಜನಾಪುರ ಹತ್ರ ಗ್ಯಾಸ್ ಹಾಕ್ಸ್ಕೊಂಡು ಹೊಟ್ಟೆ ಊಟ ಮಾಡಿಕೊಂಡೆ. ಮತ್ತೆ ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಡ್ರಾಪ್ ಮಾಡಿದೆ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಮತ್ತೆ ಜಿಗ್ನಿ ಡ್ರಾಪ್ ಮಾಡಿದೆ. ಜಿಗ್ನಿಯಿಂದ ಮತ್ತೆ ಇನ್ನೊಂದು ಬನ್ನರ್ಘಟ್ಟ ರೋಡ್ ಡ್ರಾಪ್ ಮಾಡಿದೆ. ಬನ್ನರ್ಘಟ್ಟ ರೋಡಿಂದ ಮತ್ತೆ ಬಿಡದಾಸ್ಪುರ ಡ್ರಾಪ್ ಮಾಡಿದೆ. ಹಂಗೆ ನಮ್ಮ ವ್ಯೂವರ್ ಸಿಕ್ಕಿದ್ರು. ಅವ್ರದ್ದು ವಿಡಿಯೋ ಮಾಡ್ಕೊಂಡು ಮತ್ತೆ ಹೊಟ್ಟೆ ಸಿದೈತೆ ಅಂದ್ಬಿಟ್ಟು ಊಟ ಮಾಡಿಕೊಂಡೆ. ಊಟ ಮಾಡಿದಾದ್ಮೇಲೆ ಮತ್ತೆ ಅಲ್ಲಿಂದ ಜೀ ಅಂತ ಹೋಗಿದ್ದೆ. ಎಲ್ಲಿಗೆ ತೋಗೂರು. ಅಲ್ಲಿ ಸ್ವಲ್ಪ ಐಟಮ್ ತೊಗೊಂಡು ಅಲ್ಲಿಂದ ಸೀದಾ ಬಂದೆ ಮನೆ ಹತ್ರ ಬಂದ್ಬಿಟ್ಟು ಗಾಡಿ ಪಾರ್ಕ್ ಮಾಡಿದೆ. ದೀಪಿಕಾ ಮಸ್ತಾಗಿ ಓದ್ತಾ ಇತ್ತು. ಅದಾದಮೇಲೆ ಮಸ್ತಾಗಿ ಎಲ್ಲರೂ ಮಾತಾಡಿಸ್ಕೊಂಡು ಅಲ್ಲಿ ಅದಾದಮೇಲೆ ಮತ್ತೆ ನೈಟ್ ಆಯಿತು. ಅಲ್ಲಿಂದ ಬಾಯ್ ಅಂದ್ಕೊಂಡು ನಾನು ಹೋಗಿದ್ದು ಎಲ್ಲಿಗೆ ಅಂತಂದರೆ ನಮ್ಮ ಫ್ರೆಂಡ್ ಮನೆ ಹತ್ರ. ಅಲ್ಲಿಂದ ನಾವು ಹೋಗ್ಬೇಕಾಗಿತ್ತು. ಎಲ್ಲಿಗೆ ಅಂತಂದರೆ ಅಲ್ಲಿಂದ ಜೀ ಅಂತ ಅವನ್ನ ಪಿಕಪ್ ಮಾಡ್ಕೊಂಡು ಜೀ ಅಂತ ಹೋದ್ವಿ. ಮತ್ತೆ ಅಲ್ಲಿ ತ್ಯಾಗರಾಜ್ನ ಪಿಕ್ ಮಾಡಬೇಕಾಗಿತ್ತು. ಅಲ್ಲಿಂದ ಹೋಗ್ಬಿಟ್ಟು ಮಸ್ತಾಗಿ ತ್ಯಾಗರಾಜ್ನ ಮೀಟ್ ಆದೆ ಫಸ್ಟು. ಅದಾದಮೇಲೆ ಮಸ್ತಾಗಿ ಗೋಪ್ರೋ ಎಲ್ಲ ತೆಗಿತಾ ಇದ್ದ ತ್ಯಾಗರಾಜು. ಅದಾದಮೇಲೆ ಮಸ್ತಾಗಿ ಊಟ ರೆಡಿಯಾಗಿತ್ತು. ಅಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಊಟ ಮಾಡ್ಕೊಂಡು ಸೀದಾ ನಾವು ಮಸ್ತಾಗಿ ಗಾಡಿ ಹತ್ರ ಬಂದ್ವಿ. ಗಾಡಿ ಹತ್ರ ಬಂದುಬಿಟ್ಟು ಫಸ್ಟು ಗಾಡಿಯಲ್ಲಿ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡು ನಾವು ಮತ್ತೆ ಅಲ್ಲಿಂದ ಫುಲ್ ಟ್ಯಾಂಕ್ ಗ್ಯಾಸ್ ಹಾಕ್ಸ್ಕೊಂಡು ಅಲ್ಲಿಂದ ಜೀ ಅಂತ ಎಲ್ಲಿಗೆ ಹೋದೆ ಅಂದರೆ ಕರೆಕ್ಟಾಗಿ ಕೋಲಾರ ಜಿಲ್ಲೆ ತಲ್ಲಪಳ್ಳಿ ಹತ್ರ ಹೋಗಿ ಕರೆಕ್ಟಾಗಿ ರೀಚ್ ಆದ್ವಿ. ಅವ್ರ ಮನೆ ಹತ್ರ ಹೋಗಿ ರೀಚ್ ಆದ್ವಿ. ಏನಕ್ಕೆ ಅಂತಂದರೆ ಅಲ್ಲಿ ಜಾತ್ರೆ ಇತ್ತು. ಬಾ ಮಗ ಕರ್ಕೊಂಡ್ತೀನಿ ಅಂತ ಹೋದ. ಅದಾದಮೇಲೆ ಕರ್ಗ ಹೋಯ್ತು. ಅದನ್ನು ನಾನು ವೀಡಿಯೋ ಮಾಡಿಕೊಂಡೆ. ಕರ್ಗ ಎಲ್ಲ ನೋಡಿಕೊಂಡು ಅದಾದಮೇಲೆ ಮತ್ತೆ ಅಲ್ಲಿಂದ ಸೀದಾ ಮತ್ತೆ ಅಲ್ಲೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ದೇವಸ್ಥಾನ ಹತ್ರ ಹೋಗ್ಬಿಟ್ಟು ಅಲ್ಲಿ ಮಸ್ತಾಗಿ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಆಮೇಲೆ ಮಸ್ತಾಗಿ ಅಲ್ಲಿ ವೀಡಿಯೋ ಮಾಡ್ಕೊಂಡ್ವಿ. ಏನು ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡ್ವಿ. ಏನೇನಾಗುತ್ತೆ ಯಾವ ಥರ ಅಂದ್ಬಿಟ್ಟು ಎಲ್ಲ ಕೇಳಿಕೊಂಡು ನಮ್ಮ ತ್ಯಾಗರಾಜು ಮಸ್ತಾಗಿ ವೀಡಿಯೋಗಳು ಮಾಡ್ಕೊಂಡಿದ್ದ. ಗೋಪ್ರೋಲ್ಲಿ ವೀಡಿಯೋ ಮಾಡ್ಕೊಂಡಿದ್ದ. ನಾನು ಆರಾಮಾಗಿ ಮಸ್ತಾಗಿ ಆ ಕಡೆ ಈ ಕಡೆ ಚಳಿ ಆಗ್ತಾಯಿತ್ತು ಅಂದ್ಬಿಟ್ಟು ಬೆಂಕಿ ಹತ್ರ ಮಸ್ತಾಗಿ ಫುಲ್ಲು ಬಿಸಿ ಕಾಯ್ತಾ ಇದ್ದೆ. ಅದಾದಮೇಲೆ ಅಲ್ಲಿಂದ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ. ಹ್ಯಾಂಡ್ ವಾಶ್ ಮಾಡಿಕೊಂಡು ಲೈಟಾಗಿ ಹ್ಯಾಂಡ್ ವಾಶ್ ಮಾಡಿ ಮಸ್ತಾಗಿ ಒಳಗೆ ಹೋದ್ವಿ. ಒಳಗೆ ಹೋಗ್ಬಿಟ್ಟು ಮಸ್ತಾಗಿ ಅದಾದಮೇಲೆ ನಿದ್ದೆ ಬರ್ತಾಯಿತ್ತು ಅಂತ ಮಸ್ತಾಗಿ ಎಲ್ಲ ಚಾಪೆ ಗಿಪ್ಪೆ ಎಲ್ಲ ಹಾಕಿದ್ರು. ಗಿಮ್ಮೆಲ್ಲ ಕೊಟ್ಟರು. ಅವ್ರ ಮನೇಲಿ ಮಸ್ತಾಗಿ ಹೋಗಿ ಮಲ್ಕೊಂಡ್ವಿ. ಇವತ್ತಿನ ವ್ಲಾಗ್ ಮುಗೀತು. ಮತ್ತೆ ಸಿಕ್ಕನ ನಾಳೆ.